ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಸ್ತಂಭಲೇಖ ಮತ್ತು ಹಿಸ್ಟೋಗ್ರಾಮ್ ನಡುವಿನ ಎರಡು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ವ್ಯತ್ಯಾಸಗಳನ್ನ ನೋಡೋಣ. ಮೊದಲನೇದಾಗಿ ಸ್ತಂಭಗಳು ಪ್ರತ್ಯೇಕವಾಗಿರುತ್ತೆ ಅಲ್ವಾ. ಸೊ ಈಗಾಗಲೇ ಉದಾಹರಣೆಗಳನ್ನ ನೋಡಿದೀರಾ. ಸೊ ಇಲ್ಲಿ ಸ್ತಂಭಗಳೇನಿರುತ್ತೆ, ಸೊ ಗುಂಪುಗಳು ಅಲ್ವಾ. ಸೊ ಎ ಬಿ ಸಿ ಈ ರೀತಿ ಗುಂಪುಗಳಿರುತ್ತೆ. ಸೊ ಇವುಗಳೇನಿರುತ್ತೆ ಪ್ರತ್ಯೇಕವಾಗಿರುತ್ತೆ. ಬಟ್ ಹಿಸ್ಟೋಗ್ರಾಮ್ ಅಲ್ಲಿ ಹೇಗಿರುತ್ತೆ, ಇಂಟರ್ವಲ್ಸ್ ಅಲ್ವಾ, ಕ್ಲಾಸ್ ಇಂಟರ್ವಲ್ಸ್. ಸೊ ಇದು ಹೇಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ, ಒಂದಕ್ಕೊಂದು ಅಂಟಿಕೊಂಡಿರುತ್ತೆ. 0 to 10, 10 to 15, 15 to 20 ಈ ರೀತಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಪ್ರತಿಯೊಂದು ಸ್ತಂಭಗಳು ಒಂದು ಗುಂಪು ಅಥವಾ ವರ್ಗವನ್ನ ಪ್ರತಿನಿಧಿಸುತ್ತೆ ಇಲ್ಲಿ ಅಲ್ವಾ. ಸೊ ನೋಡಿ, ಎ ಗುಂಪು, ಬಿ ಗುಂಪು, ಸಿ ಗುಂಪು, ಅಥವಾ ಇಲ್ಲಿ ಎ ಅನ್ನೋದು ದಿನಸಿಗಾಗಿ ಖರ್ಚು ಮಾಡುವಂಥದ್ದು, ಬಿ ಅಭ್ಯಾಸಕ್ಕಾಗಿ ಖರ್ಚು ಮಾಡುವಂಥದ್ದು. ಸೊ ಈ ರೀತಿ ಗುಂಪುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಇಲ್ಲಿ ಪ್ರತಿಯೊಂದು ಸ್ತಂಭವು ವರ್ಗಾಂತರವನ್ನ ಅಥವಾ ಅದರ ಮೌಲ್ಯದ ವ್ಯಾಪ್ತಿಯನ್ನ ಪ್ರತಿನಿಧಿಸುತ್ತೆ ಅಲ್ವಾ. ಸೊ ನೋಡಿ, 0 to 10, 10 to 20, 20 to 30 ಈ ರೀತಿ ವರ್ಗಾಂತರದ ವ್ಯಾಪ್ತಿ ಅಲ್ವಾ. ಸೊ ಇಲ್ಲಿ ನೋಡಿ, 0 to 10 ಎಷ್ಟಿದೆ, 10 ಇದರ ಗಾತ್ರ. ಸೊ 10 ರಿಂದ 20, 10 ಇದರ ಗಾತ್ರ. ಓಕೆ. ಸೊ ಹಾಗಾಗಿ ಇದೇನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಮೌಲ್ಯ ವ್ಯಾಪ್ತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಸ್ತಂಭ ಲೇಖದಲ್ಲಿ ಸ್ತಂಭಗಳನ್ನು ಯಾವುದೇ ಕ್ರಮದಲ್ಲಿ ಜೋಡಿಸ್ಕೋಬಹುದು. ನಾವಿಲ್ಲಿ ಎ ಇಲ್ಲೇ ಬರಿಬೇಕಂತ ಇಲ್ಲ. ಸೊ ಬಿ ಸಿ ಡಿ ಉಲ್ಟಾ ಪಲ್ಟಾ ಕೂಡ ಬರಿಬಹುದು. ಸೊ ಇದೇ ಕ್ರಮದಲ್ಲಿ ಇರ್ಬೇಕು ಅಂತ ಇರೋದಿಲ್ಲ. ಬಟ್ ಸ್ತಂಭಗಳು ಏನಿರುತ್ತೆ, ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಇರುತ್ತೆ. ನೋಡಿ, 0 to 10, 10 to 20, 20 to 30 ಈ ರೀತಿಯಲ್ಲೇ ಬರುತ್ತಲ್ವಾ. ಸೊ 0 to 10 ಆದ್ಮೇಲೆ 40 to 50 ಬಂದು 20 to 30 ಈ ರೀತಿ ಬರೋದಿಲ್ಲ. ಸೊ ಇದೇನಿರುತ್ತೆ, ಒಂದು ಏರಿಕೆಯಲ್ಲಿರುತ್ತೆ ಅಥವಾ ಇಳಿಕೆ ಕ್ರಮದಲ್ಲಿ ಇರುತ್ತೆ. ಓಕೆ. ಸೊ ಇದೇನ್ ಹೇಳಿ ಸ್ತಂಭ ಲೇಖ ಮತ್ತು ಹಿಸ್ಟೋಗ್ರಾಮ್ ನಡುವಿನ ವ್ಯತ್ಯಾಸ. ಓಕೆ, ಥ್ಯಾಂಕ್ ಯು.